ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಡ್ರೆಸ್ ಮೆಟೀರಿಯಲ್ಲು ಟಾಪು ಯಾವ ರೀತಿ ನೀವು ಮೆಷರ್ಮೆಂಟ್ ಇಟ್ಕೊಂಡು ಟಾಪ್ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನನಗೆ ಟಾಪ್ ಲೆಂತ್ ಬೇಕಾಗಿರೋದು ಟೋಟಲ್ 37 ಬೇಕು ನನಗೆ. ಆ್ಯಕ್ಚುಲಿ ನಾನು ಅದನ್ನು ಲೈನಿಂಗ್ನ 35ಗೆ ಲೆಂತ್ ತಗೊಂಡು ನಾನು ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಎರಡು ಕಡೆ ಈ ರೀತಿ ಟೇಪ್ ಇಟ್ಟು 35ಗೆ ನೀವು ಒಂದು 3-4 ಇಂಚು ಮೇನ್ ಪೀಸ್ಗೂ ಲೈನಿಂಗು ಲೆಂತ್ ಡಿಫ್ರೆನ್ಸ್ ಇಟ್ಕೋಬೇಕು. ಆವಾಗಲೇ ನಿಮಗೆ ಡ್ರೆಸ್ ಫಿನಿಶಿಂಗ್ ಅನ್ನೋ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾದಮೇಲೆ ನಾನು 3 ಇಂಚಸ್ ನೆಕ್ ಬಿಟ್ಟು ತೊಗೊಂಡಿದ್ದೀನಿ. 4.25 4.25 ನಾನು ಶೋಲ್ಡರ್ ಲೆಂತ್ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಈಗ ನೋಡಿ 7.25 ಟೋಟಲ್ ನನಗೆ ಶೋಲ್ಡರ್ ವಿತ್ ನೆಕ್ ಎರಡೂ ಸೇರಿ 7.25 ಇದೆ. 7.25 ನಾನು ಸೇಮ್ ಆರ್ಮೋಲ್ ಡೌನಿಗೆ ತಗೋತೀನಿ. ಇಲ್ಲಿ ನೋಡಿ 7.25 ಇಲ್ಲೂ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಿಮಗೆ ಚೆಸ್ಟ್ ಮೆಷರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, ಹಿಪ್ ಮೆಷರ್ಮೆಂಟ್ ಮೇಯ್ನ್ ಬೇಕಾಗಿರೋ ಡ್ರೆಸ್ಸಲ್ಲಿ ಈ 3 ಮೆಷರ್ಮೆಂಟ್ ಬೇಕಾಗಿರೋದು. ನೋಡಿ, ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡ್ಗೆ 7.25 ಹಾಫ್ ಅರ್ಧ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಚೆಸ್ಟ್ ಮೆಷರ್ಮೆಂಟ್ ನನಗೆ 40 ಸೈಜು ಚೆಸ್ಟ್ ಮೆಷರ್ಮೆಂಟಿಗೆ ನಾನು ಸ್ಟಿಚ್ ಮಾಡ್ತಾ ಇರೋದು. ಸೊ 10 ಚೆಸ್ಟ್ ಮೆಷರ್ಮೆಂಟು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ನಾನು ಇಲ್ಲಿಂದ 16 ಇಂಚಸ್ ಆರ್ಮೋಲ್ ಡೌನಿಂದ 16 ನೋಡಿ 14ಗೆ ಶೇಪ್ ತೊಗೊತೀನಿ. ವೇಸ್ಟ್ ಮೆಷರ್ಮೆಂಟ್ಗೆ ಅಲ್ಲಿಂದ ವೇಸ್ಟ್ ಮೆಷರ್ಮೆಂಟಿಗೆ 7 ಆದಮೇಲೆ ನೋಡಿ ಫುಲ್ ನನಗೆ 16 ಹಿಪ್ ಮೆಷರ್ಮೆಂಟ್. ಇಲ್ಲೊಂದು ಹಿಪ್ ಮೆಷರ್ಮೆಂಟು ಮತ್ತು ಆರ್ಮೋಲ್ ಡೌನಿಂಗಿಂದ ಮಿಡ್ಲ್ ಪಾರ್ಟಿಗೆ ನೀವು ವೇಸ್ಟ್ ಮೆಷರ್ಮೆಂಟ್ ತಗೊಳ್ಳಿ. ಈ ರೀತಿ ತೊಗೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಿಮಗೆ ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ, ನನಗೆ 36 ವೇಸ್ಟ್ ಮೆಷರ್ಮೆಂಟ್ ಇದೆ. ಅದರಲ್ಲಿ 4 ಭಾಗ ಅಂದರೆ ಎಷ್ಟು ಬರುತ್ತೆ ನೋಡಿ. ಈ ಥರ ಟೇಪ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, 9 ಇಂಚ್ ನನಗೆ ವೇಸ್ಟ್ ಮೆಷರ್ಮೆಂಟ್ ಬೇಕು. ಹಿಪ್ ಮೆಷರ್ಮೆಂಟ್ ಬೇಕಾಗಿರೋದು ನನಗೆ 42 ಇಂಚಸ್. ನೋಡಿ, 40 ಇಂಚಸ್ ಚೆಸ್ಟ್ ಆದರೆ 42 ಇಂಚಸ್ ನನಗೆ ಹಿಪ್ ಮೆಜರ್ಮೆಂಟ್ ಬೇಕಾಗಿರೋದು. ಅದಕ್ಕೆ ನಾನು 10.5ನ ತಗೋತೀನಿ. ಈ ರೀತಿ ಹಿಪ್ ಮೆಷರ್ಮೆಂಟು, ವೇಸ್ಟ್ ಮೆಷರ್ಮೆಂಟು ಮತ್ತು ಚೆಸ್ಟ್ ಮೆಷರ್ಮೆಂಟ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದು ಲೈನ್ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ನಾನು 2 ಇಂಚಸ್ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ 2 ಇಂಚಸ್ಗೆ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನನಗೆ ಬಾಟಮಲ್ಲಿ 12.5 ಬೇಕು ನನಗೆ ರೆಡಿ. 12.5 ತೊಗೊಂಡು 1 ಇಂಚು ಎಕ್ಸ್ಟ್ರಾ ತೊಗೊಂಡು 13.5 ಆಗುತ್ತೆ. ಸೊ 13.5ಗೆ ಮಾರ್ಕ್ ಮಾಡಿಕೊಂಡು ಈ ಹಿಪ್ ಮೆಷರ್ಮೆಂಟಿಂದ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 1 ಇಂಚು ನೋಡಿ, 1 ಇಂಚಿಗೆ ಮಾರ್ಜಿನ್ ಇಟ್ಕೊಂಡೊಂದು 2 ಪಾಯಿಂಟ್ನ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ಆದಮೇಲೆ ಈಗ ನಾವು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡಿಂಗ್ನ ನೋಡಿ, ಬ್ಲೌಸ್ಗೆ ನಾವು ಯಾವ ರೀತಿ ಮಾಡ್ಕೋತೀವಿ ಆರ್ಮೋಲ್ ಮಾರ್ಕಿಂಗು ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನನಗೆ ನೆಕ್ ಮಾರ್ಕಿಂಗ್ ಮಾಡ್ಕೋಬೇಕು. ನಂಗೆ ಡ್ರೆಸ್ ಮೆಟೀರಿಯಲ್ ನೆಕ್ ಡಿಸೈನ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಇದು ಎಷ್ಟಿದೆ ಲೆಂತು ಅಂತ ನೋಡ್ಕೊಂಡು ನಾನು ಅಷ್ಟೇ ಫ್ರಂಟಿಗೆ ನೆಕ್ಕನ್ನು ಮಾರ್ಕಿಂಗ್ ಮಾಡ್ಕೋತೀನಿ. ನನಗಿಲ್ಲಿ 7 ಇದೆ. 7ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಡೌನಲ್ಲಿ 3.5 ಇಂಚು ಬಿಡ್ತು ತಗೊಂಡು ಇಲ್ಲಿ ಮೇಲೆ 3 ಇಂಚು ಈ ರೀತಿಯಾಗಿ ರೌಂಡ್ ಶೇಪು ಡ್ರಾ ಮಾಡ್ಕೋತೀನಿ. ಇಷ್ಟು ಇವೊಂದು ಮಾರ್ಕಿಂಗ್ ಡ್ರೆಸ್ ಟಾಪ್ ಮೆಟೀರಿಯಲ್ದು ಒಂದು ಮಾರ್ಕಿಂಗು ನೋಡಿ ಇಷ್ಟಿದೆ. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಯಾವುದೇ ರೀತಿ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು
ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಫಸ್ಟು ನನ್ನ ವಿಡಿಯೋ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈ ರೀತಿಯಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಹಿಪ್ಪು, ವೇಸ್ಟು ಮತ್ತು ಚೆಸ್ಟ್ ಹತ್ರ. ಇಷ್ಟಾದಮೇಲೆ ನಾನು ಒಂದು ಫ್ರಂಟ್ ಪಾಟ್ ತೆಗೆದುಬಿಡ್ತೀನಿ. ಫ್ರಂಟ್ ಪಾಟ್ ನಾನು ಆರ್ಮೋಲು ಫ್ರಂಟ್ ಪಾರ್ಟ್ ಶೇಪ್ ಕೊಡಬೇಕಲ್ಲ, ಸೊ ಹಾಗಾಗಿ ನಾನು ಬ್ಯಾಕ್ ಪೀಸ್ನ ಸಪ್ರೇಟಾಗಿ ತೆಗೆದುಬಿಟ್ಟು ಫ್ರಂಟ್ ಪೀಸ್ ಮಾತ್ರ ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೊಂಡು ಫ್ರಂಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋತೀನಿ. ಆರ್ಮೋಲ್ ಶೇಪು 1/2 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೀಟಾಗಿ ಈ ರೀತಿ 1/2 ಇಂಚ್ ಮಾರ್ಜಿನ್ ಕೊಟ್ಟು ನಾನು ಕಟ್ ಮಾಡ್ಕೊತೀನಿ. 1/2 ಇಂಚ್ ಶೇಪು ಈ ಥರ ರೌಂಡಾಗಿ ಇಷ್ಟು ನೋಡಿ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡ್ಕೊತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ನಮಗೆ ಈ ರೀತಿ ಬಂದಿದೆ. ನೆಕ್ಕಿಗೆ ನೋಡಿ ಅವರೇ ಕೊಟ್ಟಿದ್ದಾರೆ ನೆಕ್ ಈ ಥರ ಫ್ರಂಟ್ ಪಾರ್ಟ್ಗೆ. ಈ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ಲೈನಿಂಗ್ ಪೀಸು ಅಷ್ಟೇ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ಈ ಥರ ಇಟ್ಟು ಫಸ್ಟ್ ನಿಮ್ಗೆ ಲೆಂತ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ. ನನಗೆ ಬೇಕಾಗಿರೋದು ಲೆಂತು 37 ಇಂಚಸ್ಸು. 1 ಇಂಚು ಎಕ್ಸ್ಟ್ರಾ ತಗೋತೀನಿ ನಾನು ಸ್ಟಿಚ್ಚಿಂಗ್ ಅಂತ. ಸೊ ಅಷ್ಟು ಬಿಟ್ಟು ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ. ನೀವು ಅದನ್ನ ಸ್ಟಿಚ್ ಮಾಡ್ಕೊಳ್ಳೋ ಟೈಮಲ್ಲೂ ಕಟ್ ಮಾಡ್ಕೊಬೋದು, ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟು ನೋಡಿ, ಇದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಕೊಟ್ಟಿರೋದು. ಅದು ಒಂದು ಲೇಸ್ ಥರ ಕೊಟ್ಟಿದ್ದಾರಲ್ಲ ಅದು ಬಿಟ್ಟು ನಾನು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ಇಟ್ಕೊಂಡು ಬ್ಯಾಕದ ಲೈನಿಂಗ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಆ ಲೈನಿಂಗ್ನ ಅದ್ರ ಮೇಲಿಟ್ಟು ಸ್ವಲ್ಪ ಬಟ್ಟೆ ಬಿಟ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಲೆಂತ್ ಎಷ್ಟು ಬೇಕು ಅಂತ ನೀವು ಮೆಜರ್ಮೆಂಟ್ ತೊಗೊಂಡು ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಉದ್ದ ಇದೆ, ಲೈನಿಂಗ್ನ ಸ್ವಲ್ಪ ಕೆಳಗಡೆಗೆ ಜರುಗಿಸ್ಕೊಳ್ಳೋಣ. ಈ ರೀತಿ ಜರುಗಿಸ್ಕೊಂಡಿದ್ದಾದಮೇಲೆ ಈಗ ಉದ್ದ ಚೆಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀವು ಉಳಿದಿದ್ದನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಈಗ ಬ್ಯಾಕ್ ಪೀಸು ಕಟ್ ಮಾಡಿದ್ದು ಮುಗೀತು. ಈಗ ನಾನು ಸ್ಲೀವ್ಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಲೇಸ್ ಏನು ಅಟ್ಯಾಚ್ ಮಾಡಿದಾರೋ ಅದನ್ನ ರಿಮೂವ್ ಮಾಡ್ಕೊಂಬಿಡೋಣ. ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ಲೀವ್ ಕಟ್ ಮಾಡಿ ಸ್ಟಿಚ್ ಮಾಡೋ ಟೈಮಲ್ಲಿ ಆ ಲೇಸ್ನ ಸ್ಟಿಚ್ ಮಾಡ್ಕೊತೀನಿ. ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ದು ಆರ್ಮೋಲ್ ಎಷ್ಟಿದೆ ಕೌಂಟ್ ಮಾಡಿ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿ
11:30 ಬಂತು. ನಮಗೆ 10ವರೆಗೆ 1 ಇಂಚ್ ಮೈನಸ್ ಮಾಡಿಕೊಂಡು 10ವರೆಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿ ನಮ್ಗೆ ಕರೆಕ್ಟಾಗಿ 10ವರೆ ಬರುತ್ತೆ. ಸೊ ಬಟ್ಟೆನ ಫಸ್ಟ್ ನೀಟಾಗಿ ಸೆಟ್ ಮಾಡ್ಕೋಬೇಕು. ಈಗ ನಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅನ್ನೋದು, ಸ್ಲೀವ್ ಲೆಂತ್ ಎಷ್ಟು ಬೇಕು ಅನ್ನೋದು ಫಸ್ಟು ನಾವು ಚೆಕ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಬಟ್ಟೆ ಫಸ್ಟೇ ಸ್ಟಿಚ್ ಹಾಕ್ಬಿಟ್ಟಿದೆ, ಅದು ಸ್ವಲ್ಪ ರಿಮೂವ್ ಮಾಡ್ಕೊಂಡೆ ಸ್ಟಿಚ್ಚಸ್ಸು. ಇಷ್ಟಾದಮೇಲೆ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ 14.5 ತೊಗೋತೀನಿ. ಅದರಲ್ಲಿ ಬಾಟಮಲ್ಲಿ 1/2 ಇಂಚು 1 ಇಂಚು ಮತ್ತು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ 1/2 ಇಂಚು ಮೈನಸ್ ಆಗುತ್ತೆ. ಸೊ ಅವಾಗ ನಮ್ಗೆ ರೆಡಿ 12.5 ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ನಾನು ಆರ್ಮೋಲ್ ಸ್ಲೀವ್ ಡೌನ್ ಎಷ್ಟು ತಗೋತೀನಿ, ಇಷ್ಟಾದಮೇಲೆ ನಮಗೆ ಸ್ಲೀವ್ ಡೌನ್ನ ಮಾರ್ಕ್ ಮಾಡ್ಕೋತೀನಿ. ನಾನು 4 ಇಂಚಿಗೆ ಸ್ಲೀವ್ ಡೌನು ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾನು ಎಕ್ಸ್ಟ್ರಾ ಕ್ಲಾತು ಎಷ್ಟು ಬಿಟ್ಟಿದ್ದೀನಿ, 2 ಇಂಚಸ್ ಬಿಟ್ಟಿದ್ದೀನಿ. 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನಮಗೆ ಆರ್ಮೋಲ್ ಕರೆಕ್ಟಾಗಿ 9.5 ಬರುತ್ತೆ, ಅಷ್ಟು ಬರುತ್ತೆ ನೋಡಿ. ಈಗ 2 ಇಂಚಸ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಬಟ್ಟೆ ಜರುಗುತ್ತೆ, ಸ್ವಲ್ಪ ಸ್ಮೂತಾಗಿದೆ. ಸೊ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನನಗೆ ಸ್ಲೀವ್ ಲೂಸ್ ಬೇಕಾಗಿರೋದು 6ಗೊಂದು ಮಾರ್ಕ್ ಮಾಡ್ಕೋತೀನಿ. ಎಕ್ಸ್ಟ್ರಾ ನಾನು 2 ಇಂಚಸ್ಗೊಂದು ಮಾರ್ಕಿಂಗ್ ಮಾಡ್ಕೋತೀನಿ. ಈಗ ಈ ಮಾರ್ಕಿಂಗ್ನ ಸೇರಿಸ್ಕೋತೀನಿ, 2 ಮಾರ್ಕಿಂಗ್ನ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡ್ಮೇಲೆ ಬಟ್ಟೆ ಜರುಗುತ್ತೆ, ಸ್ಮೂತಾಗಿದೆ ಸ್ವಲ್ಪ. ಇಷ್ಟಾದಮೇಲೆ ಈಗ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನೋಡಿ ಫ್ರಂಟ್ ಶೇಪ್ ತೆಗೆಯೋಕ್ಕೆ ನಾನು 3/4 ಇಂಚಷ್ಟು ಡೌನ್ ತಗೋತೀನಿ. ಮಿಡ್ಲಿಗೆ ಮಾರ್ಕ್ ಮಾಡಿ 3/4 ಇಂಚು ನೋಡಿ ಈ ರೀತಿ ಶೇಪ್ ಕೊಟ್ಕೋತೀನಿ. ನೋಡಿ ಈ ರೀತಿಯಾಗಿ. ಇಲ್ಲೊಂದು ಮ್ಯಾಚ್ ಇಟ್ಕೊಳ್ಳಿ ಫ್ರಂಟಿಗೆ ಅಂತ ಗೊತ್ತಾಗೋದಕ್ಕೆ. ಇಷ್ಟು ನೋಡಿ ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಸ್ಲೀವ್ಸ್ದು ಲೇಸು, ಇದು ನೆಕ್ಕದು ಫ್ರಂಟದು. ಎಷ್ಟು ಇಷ್ಟಾದಮೇಲೆ ನಾವು ಇವಾಗ ನೆಕ್ಕಿಗೆ ಬ್ಯಾಕ್ ಸೈಡ್ ನೆಕ್ಕಿಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಡೀಪ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಕಟ್ ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ 9 ಇಂಚು ಡೀಪ್ ಇಡ್ತಾಯಿದ್ದೀನಿ, 9 ಇಂಚ್ ಡೀಪ್ ಉದ್ದ. ವಿಡ್ತ್ ಬಂದು 3 ಇಂಚಸ್ ಇಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಮಾರ್ಕ್ ಮಾಡ್ಕೋಬೋದು.
ಈಗ ನಾನಿಲ್ಲಿ ರೌಂಡ್ ಶೇಪ್ ಅನ್ನೋದನ್ನ ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1 ಇಂಚಿಗೆ ನಾವು ಎಕ್ಸ್ಟ್ರಾ ಕ್ಯಾನ್ವಾಸ್ನ ಮಾರ್ಕಿಂಗ್ ಮಾಡ್ಕೋತೀನಿ. ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಡ್ತೀನಿ ನೋಡಿ ಈ ರೀತಿ. ಇಲ್ಲೊಂದು 1/4 ಇಂಚಷ್ಟು ಬಿಡ್ತೀನಿ, ಯಾಕಂದರೆ ನೆಕ್ ಬಿಡ್ತು ಜಾಸ್ತಿ ಆಗಿಬಿಡುತ್ತೆ ನಾವು ಐರನ್ ಮಾಡ್ಕೋಬೇಕಾದ್ರೆ. ಸೊ ಆ 1/4 ಇಂಚ್ ನಾವು ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನೆಕ್ ಬಿಡ್ತು ಅನ್ನೋದು ಅಗಲ ಆಗ್ದಿರ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ ಇದು ಕ್ಯಾನ್ವಾಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.